ಎಲ್ಲರಿಗೂ ನಮಸ್ಕಾರ. ರಾಜಿ ಅಡುಗೆ ಚಾನಲ್ಗೆ ಸ್ವಾಗತ. ಇವತ್ತಿನ ಸ್ಪೆಷಲ್ ರೆಸಿಪಿ ಪರ್ಫೆಕ್ಟ್ ಕ್ರಂಚಿ ಫ್ರೆಂಚ್ ಫ್ರೈಸ್ ಹೇಗೆ ಮಾಡೋದು ಅಂತ ನೋಡೋಣ. ಫ್ರೆಂಚ್ ಫ್ರೈಸ್ ಮಾಡೋದಕ್ಕೆ ನಮಗೆ ಮಾರ್ಕೆಟಲ್ಲಿ ಆಲೂಗಡ್ಡೆ ಚಿಪ್ಸ್ ಮಾಡೋದಕ್ಕಂತಲೇ ಸ್ಟಾರ್ಚಿ ಆಲೂಗಡ್ಡೆ ಅಂತ ಬರುತ್ತೆ, ಅದನ್ನೇ ಬಳಸಬೇಕು. ಮೊದಲಿಗೆ ಆಲೂಗಡ್ಡೆ ಸಿಪ್ಪೆ ಎಲ್ಲ ತೆಗೆದು ಈ ರೀತಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. 4 ಕಡೆ ಎಡ್ಜಸ್ಸನ್ನು ನೀವು ತೆಗೆದಾಕ್ಬೋದು. ನಾನಿಲ್ಲಿ ಎಡ್ಜಸ್ ಏನು ತೆಗಿತಾ ಇಲ್ಲ, ಹಾಗೆ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಕಟ್ ಮಾಡಿದ ನಂತರ ಆಲೂಗಡ್ಡೆ ಸ್ಟ್ರಿಪ್ಗಳನ್ನೆಲ್ಲ ಈ ರೀತಿ ನೀರಲ್ಲಿ ಹಾಕಿ ಒಂದು 15 ನಿಮಿಷ ಹಾಗೆ ನೆನೆಯೋದಕ್ಕೆ ಬಿಡೋಣ. ನೋಡಿ, ಎಲ್ಲ ಸ್ಟ್ರಿಪ್ಸನ್ನು ಹಾಫ್ ಇಂಚ್ ಕರೆಕ್ಟಾಗಿ ಈಕ್ವಲಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಈ ರೀತಿ ಕಟ್ ಮಾಡ್ಕೋಬೇಕು. ನಂತರ ಒಂದು ಪಾತ್ರೆಯಲ್ಲಿ ಬಿಸಿನೀರನ್ನು ಇಟ್ಟು ಆಲೂಗಡ್ಡೆನೆಲ್ಲ ಸೇರಿಸಿ 4 ನಿಮಿಷ ಬೇಯಿಸ್ಕೊಳ್ಳೋಣ. 4 ನಿಮಿಷ ಅಂದರೆ ಆಲೂಗಡ್ಡೆ ಸ್ಟ್ರಿಪ್ಸ್ ಎಲ್ಲ ಒಂದು 50% ಬೆಂದಿರಬೇಕಷ್ಟೆ. ಈಗ 50% ಬೆಂದಿದೆ. ಈಗ ಇದನ್ನು ಒಂದು ಪಾತ್ರೆಗೆ ಹಾಕ್ಕೊಂಡು ತಣ್ಣಗಾಗೋದಕ್ಕೆ ಬಿಡಬೇಕು. ತಣ್ಣಗಾದ ನಂತರ ಜಿಪ್ಲಾಕ್ ಕವರಲ್ಲಿ ಈ ಆಲೂಗಡ್ಡೆ ಸ್ಟ್ರಿಪ್ಸ್ನೆಲ್ಲ ಸೇರಿಸಿ ಫ್ರೀಝರಲ್ಲಿ ಇಟ್ಬಿಡ್ಬೋದು. ನಾವು ಯಾವಾಗ ಬೇಕೋ ಆವಾಗ ಆಯಿಲ್ಗೆ ಹಾಕ್ಕೊಂಡು ಫ್ರೈ ಮಾಡಿಕೊಂಡು ಗರಿಗರಿಯಾಗಿ ಫ್ರೆಂಚ್ ಫ್ರೈಸ್ನ ತಿನ್ಕೋಬೋದು. ಅಥವಾ ಆಲೂಗಡ್ಡೆ ಸ್ಟ್ರಿಪ್ಸ್ನೆಲ್ಲ ಬಿಸಿನೀರಿಂದ ತೆಗೆದ ತಕ್ಷಣವೇ ಐಸ್ ವಾಟರ್ಗೆ ಸೇರಿಸ್ಬಿಟ್ಟು ಒಂದು 10 ನಿಮಿಷ ಹಾಗೆ ಬಿಟ್ಬಿಡಬೇಕು. ನಾನೀಗ ಬಿಸಿನೀರಿಂದ ತೆಗೆದ ತಕ್ಷಣ ಐಸ್ ವಾಟರ್ಗೆ ಸೇರಿಸ್ತಾ ಇದ್ದೀನಿ. 10 ನಿಮಿಷದ ನಂತರ ಆಲೂಗಡ್ಡೆ ಸ್ಟ್ರಿಪ್ಸ್ ಎಲ್ಲ ಪೂರ್ತಿಯಾಗಿ ತಣ್ಣಗಾಗಿರುತ್ತೆ. ಈಗ ಇದನ್ನು ಒಂದು ಸ್ಟ್ರೈನರ್ಗೆ ಹಾಕ್ಕೊಳ್ತೀನಿ. ಈಗ ಕಡಾಯಲ್ಲಿ ಎಣ್ಣೆ ಬಿಸಿಯಾಗಕ್ಕೆ ಇಟ್ಟಿದ್ದೀನಿ. ಎಣ್ಣೆ ಪೂರ್ತಿಯಾಗಿ ಬಿಸಿಯಾಗಿದೆ. ಈಗ ನಿಧಾನಕ್ಕೆ ಆಲೂಗಡ್ಡೆಯನ್ನು ಸೇರಿಸ್ತಾ ಫ್ರೈ ಮಾಡ್ಕೊಳ್ಳೋಣ. 50% ಫ್ರೈ ಆದರೆ ಸಾಕು, ಪೂರ್ತಿಯಾಗಿ ಫ್ರೈ ಆಗೋದೇನು ಬೇಡ. ಈಗ ಇದನ್ನು ಒಂದು ಪ್ಲೇಟ್ಗೆ ಹಾಕ್ಕೊಂಡು ಸ್ವಲ್ಪ ತಣ್ಣಗಾದ ನಂತರ ಮತ್ತೆ ಬಿಸಿ ಎಣ್ಣೆಗೆ ಹಾಕಿ ಫ್ರೈ ಮಾಡ್ಕೋಬೇಕು. ಗ್ಯಾಸ್ ಹೈ ಫ್ಲೇಮಲ್ಲೇ ಇರಬೇಕು, ಆಗಲೇ ಗರಿಗರಿಯಾಗಿ ಚೆನ್ನಾಗಿ ಫ್ರೈ ಆಗೋದು. ಈ ಫ್ರೆಂಚ್ ಫ್ರೈಸು ಒಳಗಡೆಯಿಂದ ಸಾಫ್ಟಾಗಿ ಮೇಲ್ಗಡೆಯಿಂದ ಗರಿಗರಿಯಾಗಿ ತುಂಬಾ ಚೆನ್ನಾಗಿರುತ್ತೆ. ಈಗ ಈ ವಿಡಿಯೋದಲ್ಲಿ ನಾನು ತೋರಿಸಿರೋ ಟಿಪ್ಸ್ನ ಫಾಲೋ ಮಾಡಿ ಇದೇ ರೀತಿ ಮಾಡಿದ್ರೆ ತುಂಬಾ ಚೆನ್ನಾಗಿ ಬರುತ್ತೆ ಈ ಕ್ರಂಚಿ ಫ್ರೆಂಚ್ ಫ್ರೈಸು. ಫ್ರೆಂಚ್ ಫ್ರೈಸ್ ಅಂದ್ರೇ ಮಕ್ಕಳಿಂದ ಹಿಡಿದು ದೊಡ್ಡವ್ರವರೆಗೂ ಎಲ್ರಿಗೂ ಇಷ್ಟ ಆಗೋವಂಥದ್ದು. ಉಪ್ಪನ್ನು ನಾನಿಲ್ಲಿ ಎಣ್ಣೆಗೆ ಸೇರಿಸಿದ್ದೀನಿ. ನೀವು ಎಣ್ಣೆಗೆ ಸೇರಿಸೋದು ಇಷ್ಟ ಇಲ್ಲ ಅಂದರೆ ನೀವು ಸಪ್ರೇಟ್ ಸೈಡಿಗೆ ತಗೊಂಡಾಗ ಬಿಸಿ ಇದ್ದಾಗಲೇ ಮೇಲೇ ಸ್ವಲ್ಪ ಚಿಮಿಕ್ಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೋದು. ಹಾಗೆ ಚಿಲ್ಲಿ ಪೌಡರ್ ಸಹ ಸೇರಿಸಿ ಮಿಕ್ಸ್ ಮಾಡ್ಕೋಬೋದು, ಚೆನ್ನಾಗಿರುತ್ತೆ. ನೋಡಿದ್ರಲ್ಲ ಫ್ರೆಂಚ್ ಫ್ರೈಸ್ ಮಾಡೋದು ಎಷ್ಟು ಈಸಿ ಅಂತ. ನೀವು ಕೂಡ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ನೋಡಿ, ಈಗ ಫ್ರೆಂಚ್ ಫ್ರೈಸ್ ಪರ್ಫೆಕ್ಟಾಗಿ ಒಳ್ಳೆ ಬಣ್ಣ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಇದು ಈಗ ಪರ್ಫೆಕ್ಟಾಗಿ ಬೆಂದಿದೆ. ಇವತ್ತಿನ ಈ ರೆಸಿಪಿ ನಿಮಗೆಲ್ಲ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದರೆ ದಯವಿಟ್ಟು ಈಗಲೇ ಒಂದು ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ಮತ್ತಷ್ಟು ಟೇಸ್ಟಿ ರೆಸಿಪಿಗೋಸ್ಕರ ರಾಜಿ ಅಡುಗೆನ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.